ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸಬ್ಸ್ಕ್ರೈಬ್ ಮೊದಲು ಮಾಡಿ ಯೂಟ್ಯೂಬ್ ಚಾನಲ್ನ ಉಳಿಸ್ಕೊಂಡು ಹೋಗಿ. ಪಾಠ ತುಂಬಾ ಮುಂದೆ ಮುಂದೆ ನಿಮ್ಗೆ ಅನುಕೂಲವಾಗುವಂತ ವಿಚಾರಗಳನ್ನ ನಾನು ಈ ಇಂಗ್ಲಿಷ್ ನಲ್ಲಿ ಹೇಳ್ತಾ ಬರ್ತೀನಿ. ವಾಕ್ಯಗಳು ಹೇಗೆ ರಚನೆ ಮಾಡ್ಬೇಕು, ಸುಲಭವಾಗಿ ಹೇಗೆ ಅರ್ಥ ಮಾಡ್ಕೋಬೇಕು, ಇಂಗ್ಲಿಷ್ ಬೇಗ ಹೇಗೆ ಕಲಿಬೇಕು, ಹೇಗೆ ಮಾತಾಡ್ಬೇಕು ಅಂತ ನಾನು ತುಂಬಾ ಚೆನ್ನಾಗಿ ನಿಮ್ಗೆ ಅಚ್ಚುಕಟ್ಟಾಗಿ ಹೇಳ್ಕೊಡೋ ಪ್ರಯತ್ನವನ್ನ ತುಂಬಾ ಮಾಡ್ತಾ ಇದ್ದೀನಿ. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಪಾಠ. ಐ ಸ್ಪೋಕ್, ಇಲ್ಲಿ ಸ್ಪೀಕ್ ಪಾಸ್ಟ್ ಟೆನ್ಸ್ ಅಲ್ಲಿ ಸ್ಪೋಕ್ ಆಗ್ತದೆ. ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ? ಸ್ಪೋಕನ್. ಈಗ ಪಾಸ್ಟ್ ಟೆನ್ಸ್ ತಗೋತಾ ಇದೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಐ ಸ್ಪೋಕ್, ಸೆಕೆಂಡ್ ಪರ್ಸನ್ ಈ ಸ್ಪೋಕ್. ಸ್ಪೀಕ್ ಅಂದ್ರೆ ಮಾತನಾಡೋದು ಅಂತ. ಇಲ್ಲಿ ಸ್ಪೀಕ್ ಮತ್ತೆ ಟಾಕ್ ಎರಡೂ ಒಂದೇ ಅರ್ಥವನ್ನು ಕೊಟ್ರೆ, ಹೆಚ್ಚು ಜನರ ಜೊತೆಯಲ್ಲಿ ಸಂಭಾಷಣೆ ಮಾಡುವಾಗ ಟಾಕ್ ಅನ್ನ ಬಳಸ್ತೀವಿ, ಒಬ್ಬರ ಜೊತೆಯಲ್ಲಿ ಮಾತಾಡುವಾಗ ನಾವು ಸ್ಪೀಕ್ ಅನ್ನ ಬಳಸ್ಕೊತಾ ಇದ್ವಿ. ಇದು ಮೊದಲನೇ ವಿಚಾರ, ನೀವು ತುಂಬಾ ಸೂಕ್ಷ್ಮವಾಗಿ ತಿಳ್ಕೊಂಡಿರ್ಬೇಕು. ಐ ಸ್ಪೋಕ್, ಯು ಸ್ಪೋಕ್, ಈ ಸ್ಪೋಕ್, ವಿ ಸ್ಪೋಕ್, ಯು ಸ್ಪೋಕ್, ದೇ ಸ್ಪೋಕ್. ನೀವು ಇಲ್ಲಿ ಸರ್ವನಾಮ ಏನಿದೆ ಐ, ಯು, ಹಿ, ವಿ, ಯು, ಇವುಗಳ ಅರ್ಥವನ್ನ ತಿಳ್ಕೊಂಡಿದ್ರೆ, ಸ್ಪೀಕ್ ಅನ್ನೋ ಪದದಿಂದ ಬಂದಂತದ್ದು ಭೂತಕಾಲದ ಸ್ಪೋಕು ಅಂದ್ರೆ ಇಲ್ಲಿ ಮುಗಿದೋಗಿರ್ತಕ್ಕಂಥ ಕೆಲಸವನ್ನ ಹೇಳ್ತಾ ಇದೆ. ಐ ಸ್ಪೋಕ್ ಅಂದ್ರೆ ನಾನು ಮಾತನಾಡಿದೆ ಎಂದು ಅರ್ಥ. ಈ ಸ್ಪೋಕ್ ಅಂದ್ರೆ ನೀವು ಮಾತನಾಡಿದ್ರಿ ಎನ್ನೋ ಅರ್ಥ. ಈ ಸ್ಪೋಕ್ ಅಂದ್ರೆ ಅವನು ಮಾತನಾಡಿದ. ವಿ ಸ್ಪೋಕ್ ನಾವು ಮಾತನಾಡಿದವು. ಯು ಸ್ಪೋಕ್ ನೀವು ಮಾತನಾಡಿದಿರಿ. ದೇ ಸ್ಪೋಕ್ ಅವರು ಮಾತನಾಡಿದರು. ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್, ಕಂಟಿನ್ಯೂಸ್ ಅಂದ್ರೆ ನಿರಂತರತೆ. ಅಲ್ಲಿ ಕ್ರಿಯೆ ನಡೀತಾನೆ ಇರುತ್ತೆ ಅಂತ ಅಲ್ಲಿ ಸ್ಟಾಪ್ ಆಗಿರೋದಿಲ್ಲ. ಅದನ್ನ ನಾವು ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ತಗೊಂಡಿದ್ವಿ. ಐ ವಾಸ್ ಸ್ಪೀಕಿಂಗ್, ನಾನು ಮಾತನಾಡುತ್ತಿದ್ದೇನೆ. ಯು ವರ್ ಸ್ಪೀಕಿಂಗ್, ನೀವು ಮಾತನಾಡುತ್ತಿದ್ದೀರಿ. ಹಿ ವಾಸ್ ಸ್ಪೀಕಿಂಗ್, ಅವನು ಮಾತನಾಡುತ್ತಿದ್ದಾನೆ. ವಿ ವರ್ ಸ್ಪೀಕಿಂಗ್, ನಾವು ಮಾತನಾಡುತ್ತಿದ್ದೇವೆ. ಯು ವರ್ ಸ್ಪೀಕಿಂಗ್, ನೀವು ಮಾತನಾಡುತ್ತಿದ್ದೀರಿ. ದೇ ವರ್ ಸ್ಪೀಕಿಂಗ್, ಅವರು ಮಾತನಾಡುತ್ತಿದ್ದಾರೆ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪರ್ಫೆಕ್ಟ್ ಅಂದ್ರೆ ಅದು ಮುಗಿದಾಗಿ ಎಷ್ಟು ಕಾಲ ಆಗಿರ್ತದೆ, ನಿಮಿಷ ಆಗಿರ್ಬೋದು. ಅದನ್ನ ಅನಂತರ ನಾವು ಅಡ್ವರ್ಬ್ ಅಲ್ಲಿ ನಾವು ಹೇಳ್ತೀವಿ. ಟೈಮ್ ಆಫ್ ಅಡ್ವರ್ಬ್ ವಿಚಾರ ಬಂದಾಗ ತುಂಬಾ ಇದಕ್ಕೆ ಸೇರಿಸಿ ಮಾತನಾಡ್ಕೊಂಡು ಹೋಗ್ತಾ ಇರ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಏನ್ ಅರ್ಥ ಮಾಡ್ಕೋಬೇಕು ಅಷ್ಟನ್ನ ಮಾತ್ರ ಇವಾಗ ಅರ್ಥವನ್ನ ತಿಳಿಸ್ತಾ ಇರ್ತೀನಿ, ಅರ್ಥ ಮಾಡ್ಕೊಳ್ಳಿ. ಐ ಹ್ಯಾಡ್ ಸ್ಪೋಕನ್. ಸ್ಪೀಕು ಇಲ್ಲಿ ಭೂತಕಾಲಕ್ಕೆ ಸ್ಪೋಕನ್ ಆಗಿದೆ. ಇಲ್ಲಿ ಹ್ಯಾಡ್ ಬಂದಾಗ ಅದು ಯಾವ ಕಾಲವನ್ನು ಹೇಳ್ತದೆ? ಮೊದಲೇ ಮುಗ್ದೋಗಿರೋ ಕಾಲವನ್ನು ಹೇಳ್ತದೆ. ಐ ಹ್ಯಾಡ್ ಸ್ಪೋಕನ್, ನಾನು ಮಾತನಾಡಿದ್ದೆ. ಯು ಹ್ಯಾಡ್ ಸ್ಪೋಕನ್, ನೀವು ಮಾತನಾಡಿದ್ರಿ. ವಿ ಹ್ಯಾಡ್ ಸ್ಪೋಕನ್, ನಾವು ಮಾತನಾಡಿದ್ದೆವು. ಯು ಹ್ಯಾಡ್ ಸ್ಪೋಕನ್, ನೀವು ಮಾತನಾಡಿದ್ದೀರಿ. ದೇ ಹ್ಯಾಡ್ ಸ್ಪೋಕನ್, ಅವರು ಮಾತನಾಡಿದ್ದರು. ಇಲ್ಲಿ ಕಂಟಿನ್ಯೂಸ್ ತಗೋತಾ ಇದ್ವಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಐ ಹ್ಯಾಡ್ ಬೀನ್, ಇಲ್ಲಿ ಬೀನ್ ಬರುತ್ತೆ. ಐ ಹ್ಯಾಡ್ ಬೀನ್ ಇದು ನೀವು ಮೊದ್ಲೇ ಹೇಳಿದ್ದೀನಿ. ಹ್ಯಾವ್, ಹ್ಯಾಸ್, ಹ್ಯಾಡ್ ಇವೆಲ್ಲವೂ ಕೂಡ ಆಕ್ಸಿಲರಿ ವರ್ಬ್ ಅಂತೇಳಿ. ಹಾಗಾಗಿ ಐ ಹ್ಯಾಡ್ ಬೀನ್ ಸ್ಪೀಕಿಂಗ್, ನಾನು ಮಾತನಾಡುತ್ತಿದ್ದೇನೆ, ನಿರಂತರತೆಯನ್ನು ತೋರಿಸ್ತದೆ, ಇಲ್ಲಿ ಮುಗ್ದೋಗಿರೋದಿಲ್ಲ. ಯು ಹ್ಯಾಡ್ ಬೀನ್ ಸ್ಪೀಕಿಂಗ್, ನೀವು ಮಾತನಾಡುತ್ತಿದ್ದೀರಿ. ಈ ಹ್ಯಾಡ್ ಬೀನ್ ಸ್ಪೀಕಿಂಗ್, ಅವನು ಮಾತನಾಡುತ್ತಿದ್ದಾನೆ. ವಿ ಹ್ಯಾಡ್ ಬೀನ್ ಸ್ಪೀಕಿಂಗ್, ನಾವು ಮಾತನಾಡುತ್ತಿದ್ದೇವೆ. ಯು ಹ್ಯಾಡ್ ಬೀನ್ ಸ್ಪೀಕಿಂಗ್, ನೀವು ಮಾತನಾಡುತ್ತಿದ್ದೀರಿ. ದೇ ಹ್ಯಾಡ್ ಬೀನ್ ಸ್ಪೀಕಿಂಗ್, ಅವರು ಮಾತನಾಡುತ್ತಿದ್ದಾರೆ.